ವಾಟ್ ಎ ವಂಡರ್ಫುಲ್ ಡೇ. ಇವತ್ತು ವರ್ಲ್ಡ್ಸ್ ಬೆಸ್ಟ್ ಚಿತ್ರಾನ್ನ ಮಾಡೋಣ. ಆ್ಯಕ್ಚುಲಿ ಇವತ್ತು ಇದನ್ನ ಮಾಡ್ತಾ ಇರೋದು ಮೇನ್ ಕಾರಣ ಏನಂದರೆ, ನನಗೊಬ್ಬ ಫ್ರೆಂಡ್ ಇದ್ದಾನೆ, ಅವ್ನಿಗೆ ಈ ರೆಸಿಪಿ ಸಿಕ್ಕಾಪಟ್ಟೆ ಇಷ್ಟ. ನಮ್ಮನೆಗೆ 2 ಸತಿ ಬಂದಾಗ ಅವನು ಅಮ್ಮಂಗೆ ಕೇಳ್ಬಿಟ್ಟು ಇದನ್ನು ಮಾಡಿಸ್ಕೊಂಡಿದ್ದ. ಅವ್ನಿಗೆ ಈ ರೆಸಿಪಿ ಬೇಕು ಅಂತ ಹೇಳ್ತಾ ಇದ್ದ. ಜೊತೆಗೆ ನನಗೆ ಮತ್ತು ನನ್ನ ಹೆಂಡ್ತಿಗೂ ಈ ರೆಸಿಪಿ ಸಿಕ್ಕಾಪಟ್ಟೆ ಇಷ್ಟ. ನಿಮ್ಮ ಫೇವ್ರೆಟ್ ಚಿತ್ರಾನ್ನ ಯಾವುದು ಅಂತ ಕಮೆಂಟ್ ಮಾಡಿ ಹೇಳಿ. ನನ್ನ ಫೇವ್ರೆಟ್ ಚಿತ್ರಾನ್ನ ಗ್ಯಾರಂಟಿ ಕಾಯಿ ಸಾಸಿವೆ ಚಿತ್ರಾನ್ನ. ಸರಿ, ಇವಾಗ ಶುರು ಮಾಡೋಣ. ಸಖತ್ ಸಿಂಪಲ್ ರೆಸಿಪಿ, ಒಂದು 15 ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಅನ್ನ ರೆಡಿ ಇದ್ದರೆ. ಅಫ್ಕೋರ್ಸ್ ನಾನು ಅನ್ನ ಹೆಂಗೆ ಮಾಡೋದು ಅಂತ ಹೇಳ್ಕೊಡೋಲ್ಲ. ಸೊ ಫಸ್ಟ್ ನಾವೇನು ಮಾಡಬೇಕು, ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ರುಬ್ಕೊಬೇಕು. ಇದಕ್ಕೆ ನಾನು 1 ಕಪ್ಪಷ್ಟು ಕಾಯಿ ತುರಿ ತೊಗೊಳ್ತಾ ಇದ್ದೀನಿ, ಫ್ರೆಶ್ ಆಗಿರೋ ಕಾಯಿ. ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ, ಅಷ್ಟೊಂದು ಬೇಡ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ. ಇದು ಜಾಸ್ತಿ ಹಾಕಿದ್ರೆ ಒಂದು ಸ್ವಲ್ಪ ಕಹಿ ಬಂದ್ಬಿಡುತ್ತೆ, ಓಕೆನಾ. ನೆಕ್ಸ್ಟ್ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕೋಣ. ನನಗಿದು ಖಾರವಾಗಿ ಇಷ್ಟ. ಅಫ್ಕೋರ್ಸ್ ನನ್ನ ಹೆಂಡತಿಗೆ ಇಷ್ಟು ಖಾರ ಇಷ್ಟ ಆಗಲ್ಲ, ಸೊ ನಾನು ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ. ನಾನು 8ರಿಂದ 10 ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಮೀಡಿಯಮ್ ಖಾರ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೋಣ. ನಾನಿಲ್ಲಿ ಹುಣಸೆ ಹಣ್ಣು ಪೇಸ್ಟ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಹುಣಸೆ ಹಣ್ಣೆ ಯೂಸ್ ಮಾಡ್ತಾಯಿದ್ರೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರ ಅಷ್ಟು ಹುಣಸೆ ಹಣ್ಣು ತೊಗೊಂಡು ಸ್ವಲ್ಪ ಬೆಚ್ಚಗಿರೋ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ರೆ ಅದನ್ನು ಕಿವುಚ್ಬಿಟ್ಟು ಹಾಕೊಬೋದು. ನೀರನ್ನ ಜಾಸ್ತಿ ಹಾಕೋದು ಬೇಡ. ಇದಕ್ಕೆ ಅದಾದಮೇಲೆ ಸ್ವಲ್ಪ ಬೆಲ್ಲ, ನಾನು 2 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಇಲ್ಲಿ ಪುಡಿ ಇದೆ. ಸ್ವೀಟ್ನೆಸ್ಗೆ ಇನ್ನೊಂದು ಸ್ವಲ್ಪ ಬೇಕಂದರೆ ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ನಾನು ಹುಣಸೆ ಹಣ್ಣಲ್ಲಿ ನೀರು ಹಾಕಿಲ್ವಲ್ಲ, ಅದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಆದಷ್ಟು ಕಡಿಮೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಈ ಕ್ಲಿಕ್ ಮಾಡೋ ಟೆಕ್ನಿಕ್ಕು ಸುಮಾರು ವರ್ಷ ತೊಗೊಳುತ್ತೆ ಪರ್ಫೆಕ್ಟ್ ಮಾಡ್ಕೊಳ್ಳೋಕ್ಕೆ. ನೀವು ಒಂದು ಮಿಕ್ಸಿ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋ ಟೈಮು. ಒಂದು ಪ್ಯಾನ್ ತೊಗೊಳ್ಳೋಣ, ಅದೇ ಬೋರಿಂಗ್ ಪ್ಯಾನು. ನಾನು ಆ್ಯಕ್ಚುಲಿ ಇನ್ನೊಂದು ಪ್ಯಾನ್ ತೊಗೊಬೇಕು, ಆದರೆ ಒಂದು ನಾನ್ ಸ್ಟಿಕ್ ತೊಗೊಳ್ತೀನಿ. ಇದಕ್ಕೊಂದು ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕೋಣ. ಕಡಲೆಕಾಯಿ ಎಣ್ಣೆನೇ ಇದಕ್ಕೆ ಬೆಸ್ಟ್ ಅನಿಸುತ್ತೆ. ಇದನ್ನು ಒಂದು ಸತಿ ಕೋಕೋನಟ್ ಆಯಿಲಲ್ಲೂ ಟ್ರೈ ಮಾಡಬೇಕು, ಮೇ ಬಿ ನೆಕ್ಸ್ಟ್ ಟೈಮ್. ನಿಮ್ಮ ಹತ್ರ ಮುಂಚೆನೇ ಹುರಿದಿಟ್ಕೊಂಡಿರೋದು ಕಡಲೆಕಾಯಿ ಇಲ್ಲ ಅಂದರೆ ಇವಾಗ ಹಾಕ್ಬಿಟ್ಟು ಅದನ್ನು ಹುರ್ಕೊಬೋದು. ನನ್ನ ಹತ್ರ ಇಲ್ಲಿ ಹುರಿದಿಟ್ಕೊಂಡಿರೋದು ಕಡಲೆಕಾಯಿ ಇದೆ, ಸೊ ನಾನು ಅದನ್ನು ಆಮೇಲೆ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಒಂದು ಸ್ವಲ್ಪ ಸಿಡಿಲಿ. ಸಿಡಿದ್ಮೇಲೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕೋಣ, 1 ಟೀ ಸ್ಪೂನ್ ಅಷ್ಟು. ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ. ಇವಾಗ ಇದಕ್ಕೆ 2 ಚಿಟಿಕೆ ಅಷ್ಟು ಹಿಂಗೆ ಹಾಕೋಣ. ಅದಾದಮೇಲೆ ನಾನು ಒಂದು 2 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕರಿಬೇವು, ಇದನ್ನು ಧಾರಾಳವಾಗಿ ಹಾಕ್ಕೊಳ್ಬೋದು, ಅದ್ರಲ್ಲಿ ಸಖತ್ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ಸ್ವಲ್ಪ ಹುರಿದಿಟ್ಕೊಂಡಿರೋದು ಕಡಲೆಕಾಯಿ ಹಾಕೋಣ. ಇದನ್ನು ಧಾರಾಳವಾಗಿ ಹಾಕ್ಕೊಬೋದು. ನನ್ನ ಹೆಂಡತಿ ಇದನ್ನು ನೀಟಾಗಿ ತೆಗೆದುಬಿಟ್ಟು ತಟ್ಟೆ ಕೊನೆಯಲ್ಲಿ ಇಡ್ತಾಳೆ, ಸೊ ನಾನೇ ಖಾಲಿ ಮಾಡಬೇಕು ಅದನ್ನು. ಇದಕ್ಕೆ ನಾವು ರುಬ್ಕೊಂಡಿರೋ ಮಿಕ್ಸ್ ಹಾಕೋಣ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ನೀರು ಫುಲ್ ಎವ್ಯಾಪ್ರೇಟ್ ಆಗೋ ತನಕ ಹುರ್ಕೊಳ್ಳೋಣ. ಎವ್ಯಾಪ್ರೇಟ್ ಅಂದರೆ ಕನ್ನಡದಲ್ಲೇನೋ? ಹೇ ಗೂಗಲ್, ವಾಟ್ಸ್ ದ ವರ್ಡ್ ಫಾರ್ ಎವ್ಯಾಪ್ರೇಟೆಡ್ ಇನ್ ಕನ್ನಡ? ಆವಿ ಆಗುತ್ತದೆ. ಹೊಸ ಕನ್ನಡ ಲೆಸನ್ ಇವತ್ತಿಗೆ. ಇದು ಫುಲ್ ಇವಾಗ ಒಳ್ಳೆ ಘಮ ಬರುತ್ತೆ, ಅದು ನೀರೆಲ್ಲ ಇಂಗಿದ್ಮೇಲೆ. ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿದು ಸಾಮಾನ್ಯವಾಗಿ ಎಣ್ಣೆ ಬಿಸಿ ಇದ್ದಾಗ ಹಾಕಲ್ಲ, ಅದಕ್ಕೆ ಅದು ಒಂದು ಸ್ವಲ್ಪ ಸುಟ್ಟೋಗುತ್ತೆ ಅಂತ. ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಫುಲ್ಲು ಸೆಪ್ರೇಟ್ ಆಗ್ತಾ ಹೋಗುತ್ತೆ ಮಿಕ್ಸಿಂದ, ಆವಾಗ ಮುಗ್ದಿದೆ ಅಂತ ಆಯಿತು. ಇವಾಗ ನಾನು ಇದನ್ನು ಒಂದು ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡ್ತಾಯಿದ್ದೀನಿ. ಇದನ್ನು ಫ್ರಿಜ್ಜಲ್ಲಿ ಆರಾಮಾಗಿ ಇಟ್ಕೊಬೋದು ಒಂದು ಸ್ವಲ್ಪ ದಿವಸ. ಇದನ್ನು ಮೊಸರನ್ನ ಜೊತೆ ತಿನ್ನೋಕ್ಕೂ ಸಖತ್ತಾಗಿರುತ್ತೆ. ನಾನಿವಾಗ ಒಬ್ರಿಗಾಗೋಷ್ಟು ಅನ್ನ ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಗೊಜ್ಜನ್ನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವೀಟ್ನೆಸ್ಸು, ಹುಳಿ ಮತ್ತು ಖಾರ, ಉಪ್ಪು ಎಲ್ಲ ಫುಲ್ ಬ್ಯಾಲೆನ್ಸಲ್ಲಿ ಇರಬೇಕು, ಅವಾಗಲೇ ಇದು ಸಖತ್ತಾಗಿರೋದು. ಸೊ ಏನು ಬೇಕೋ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ಬೇಕಂದರೆ ಇದ್ರ ಮೇಲೆ ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಕಾಯಿ ಹಾಕ್ಕೊಳ್ಬೋದು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು. ಬಟ್ ನಂಗೆ ಸಿಕ್ಕಾಪಟ್ಟೆ ಹಸುವಾಗ್ತಿದೆ, ಅದನ್ನೆಲ್ಲ ಹಾಕೋಕ್ಕೆ ಟೈಮ್ ಇಲ್ಲ, ಓಕೆನಾ. ನಿಮ್ಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾವು ಅಮ್ಮಂಗೆ ಹೇಳ್ತೀನಿ ಇಷ್ಟೊಂದು ಜನ ಇಷ್ಟಪಟ್ಟರು ನೀನು ರೆಸಿಪಿ ಅಂತ. ಆಮೇಲೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 200 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ. ಆಮೇಲೆ ಈ ಥಂಬ್ನೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಬೇರೆ ವೀಡಿಯೋಸು ನೋಡ್ಬೋದು, ಸರಿನಾ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.